ಸ್ನೇಹಿತರೆ, ಯಶೋಧ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ಮಹಾಭಾರತ ಕಥಾಮೃತ ಮುಂದುವರೆದ ಭಾಗ ನೋಡೋಣ ಬನ್ನಿ. ಮರುದಿನ ಮುಂಜಾನೆ ಪಾಂಡವರು, ದೌಮ್ಯರು ಮತ್ತಿತರ ಪುಣ್ಯ ಪುರುಷರೊಂದಿಗೆ ಕುಳಿತು ಮಾತನಾಡುತ್ತಿದ್ದಾಗ ವಿಚಿತ್ರವಾದ ಶಬ್ದವು ಕೇಳಿಬಂತು. ಅರಣ್ಯದ ಹಕ್ಕಿಗಳು ಮತ್ತು ಇತರ ಪ್ರಾಣಿಗಳು ದನಿಯೇರಿಸಿ ಎಂದಿನ ತಮ್ಮ ದಾಟಿಯಲ್ಲಿ ಒಟ್ಟಿಗೆ ಕೂಗಿದಂತಾಯಿತು. ಪಾಂಡವರು ನೋಡುತ್ತಿದ್ದಂತೆಯೇ ದೇವೇಂದ್ರನು ರಥದಿಂದ ಇಳಿದು ಬಂದನು. ರಥವು ಸ್ವರ್ಣಲೇಪಿತವಾಗಿತ್ತು. ಅದನ್ನು ಭವ್ಯವಾದ ಕುದುರೆಗಳು ಎಳೆಯುತ್ತಿದ್ದವು. ಧರ್ಮಜನು ಇಂದ್ರನನ್ನು ಆರ್ಘ್ಯಪಾದ್ಯಾದಿಗಳಿಂದ ಸ್ವಾಗತಿಸಿದನು. ಅರ್ಜುನನು ನಮಸ್ಕರಿಸಿದನು. ಅರ್ಜುನ ಈಗ ಎಣೆಯಿಲ್ಲದ ಅಸ್ತ್ರಗಳ ಒಡೆಯನಾಗಿದ್ದರೂ ಇಂದ್ರನ ಮುಂದೆ ವಿನಯದಿಂದ ಕೈಮುಗಿದು ನಿಂತಿದ್ದನು. ಇಂದ್ರನನ್ನು ಕಂಡು ಯುಧಿಷ್ಠಿರನಿಗೆ ಅಮಿತಾನಂದವಾಗಿತ್ತು. ಅವನು ಸಂತೋಷಭರಿತನಾಗಿ ಇಂದ್ರನನ್ನು ಆಲಂಗಿಸಿದನು. ಇಂದ್ರನು ಪ್ರೀತಿಪೂರ್ವಕವಾಗಿ ಯುಧಿಷ್ಠಿರನನ್ನು ನೋಡಿ ಹೀಗೆ ನುಡಿದನು: ಯುಧಿಷ್ಠಿರ, ನಿನ್ನ ಜಯದ ಬಗ್ಗೆ ಸಂದೇಹವೇ ಇಲ್ಲ. ಮತ್ತೊಮ್ಮೆ ನೀನು ಧರಣಿ ಮಂಡಲವನ್ನು ಆಳುತ್ತೀಯೇ. ಜಗತ್ತಿನ ವೀರಾದಿ ವೀರರು, ಅಪ್ರತಿಮರು ಎನಿಸಿಕೊಂಡ ಪರಾಕ್ರಮಶಾಲಿಗಳಿಂದಲೂ ಅರ್ಜುನನನ್ನು ಸೋಲಿಸಲಾಗದು. ಹೀಗೆ ಆಶೀರ್ವದಿಸಿ ಇಂದ್ರನು ಸ್ವರ್ಗಲೋಕಕ್ಕೆ ಹಿಂದಿರುಗಿದನು. ಅರ್ಜುನನ ಸಾಹಸ ಕಾರ್ಯಗಳು. ಅರ್ಜುನನ ಅನುಭವಗಳು ಹಾಗೂ ಅವನ ಸಾಹಸ ಕಾರ್ಯ ಸಾಧನೆಗಳ ಬಗ್ಗೆ ಇನ್ನಷ್ಟು ವಿವರಗಳನ್ನು ತಿಳಿಯಲು ಯುಧಿಷ್ಠಿರನು ಕಾತರನಾಗಿದ್ದನು. ಅರ್ಜುನ, ಇಂದ್ರಲೋಕದಲ್ಲಿ ನೀನು 5 ವರ್ಷಗಳನ್ನು ಹೇಗೆ ಕಳೆದೆ? ಶಿವ ಮತ್ತು ಇಂದ್ರ ಇಬ್ಬರು ಅಸ್ತ್ರಗಳನ್ನು ನಿನಗೆ ಅನುಗ್ರಹಿಸಿದರು. ಆ ಅಸ್ತ್ರಗಳನ್ನೆಲ್ಲ ನೀನು ಹೇಗೆ ಒಲಿಸಿಕೊಂಡೆ? ನೀನು ಇಂದ್ರನನ್ನು ಸಂತುಷ್ಟಗೊಳಿಸುವಂತ ಮಹಾ ಕಾರ್ಯವನ್ನು ಮಾಡಿರುವೆ ಎಂದು ಅವನೇ ನಿನ್ನೆದುರು ಹೇಳಿದ್ದಾನೆ. ಏನದು ಆ ಮಹಾಕಾರ್ಯ? ದ್ರೌಪದಿ ಹಾಗೂ ನಿನ್ನ ಇತರ ಸಹೋದರರು ಅವುಗಳನ್ನೆಲ್ಲ ತಿಳಿಯಲು ಕಾತರರಾಗಿದ್ದಾರೆ. ಎಲ್ಲವನ್ನು ವಿವರವಾಗಿ ತಿಳಿಸು ಎಂದು ಯುಧಿಷ್ಠಿರನು ಹೇಳಿದನು. ದ್ರೌಪದಿ ಮತ್ತು ಸಹೋದರರನ್ನು ಬೀಳ್ಕೊಂಡ ದಿನದಿಂದ ನಡೆದ ಸಕಲ ವಿಷಯವನ್ನು ಅರ್ಜುನನು ತಿಳಿಸಿದನು. ಯುಧಿಷ್ಠಿರನು ಉಪದೇಶಿಸಿದ್ದ ಪ್ರತಿಸ್ಮೃತಿ ಮಹಾಮಂತ್ರವನ್ನು ಮನದೊಳಗೆ ಹೇಳಿಕೊಳ್ಳುತ್ತಾ ನಡೆದಿದ್ದಾಗ ದಾರಿಯಲ್ಲಿ ಬ್ರಾಹ್ಮಣನೊಬ್ಬನು ಎದುರಾದನು. ಬ್ರಾಹ್ಮಣನು ಅರ್ಜುನನ ಕಾರ್ಯಭಾರವನ್ನು ಕುರಿತು ವಿಚಾರಿಸಿದಾಗ ಅರ್ಜುನನು ತನ್ನ ಉದ್ದೇಶವನ್ನು ತಿಳಿಸಿದನು. ಆಗ ಬ್ರಾಹ್ಮಣನು, ಕಠಿಣ ವ್ರತ ತಪಸ್ಸುಗಳನ್ನು ಆಚರಿಸು, ನಿನಗೆ ಮಹತ್ತರವಾದ ಪ್ರತಿಫಲ ಸಿಗಲಿದೆ ಎಂದು ಸಲಹೆ ಮಾಡಿದನು. ಅರ್ಜುನನು ಬ್ರಾಹ್ಮಣನು ಹೇಳಿದಂತೆ ಮಾಡಿದನು. ಮೊದಲ ತಿಂಗಳು ಕಂದಮೂಲ ಮತ್ತು ಹಣ್ಣುಗಳು ಅವನ ಆಹಾರವಾಗಿತ್ತು. 2ನೇ ತಿಂಗಳು ನೀರಷ್ಟೇ ಅವನ ಆಹಾರವಾಗಿತ್ತು. 3ನೇ ತಿಂಗಳು ನೀರನ್ನು ಸೇವಿಸಲಿಲ್ಲ. 4ನೇ ತಿಂಗಳು ಒಂದು ಸ್ಥಳದಲ್ಲಿ ನಿಂತು 2 ಕೈಗಳನ್ನು ಮೇಲೆತ್ತಿ ಮಹಾಶಿವನ ಧ್ಯಾನದಲ್ಲಿ ನಿರತನಾದನು. ಅನಂತರ ಅರ್ಜುನ ಕಾಡು ಹಂದಿ ಪ್ರತ್ಯಕ್ಷವಾದುದನ್ನು, ಅದರೊಡನೆ ನಡೆಸಿದ ಹೋರಾಟವನ್ನು ವಿವರಿಸಿದ. ಬೇಟೆಗಾರನೊಂದಿಗೆ ನಡೆಸಿದ ಕಾಳಗವನ್ನು ತಿಳಿಸಿದ. ಬೇಟೆಗಾರನು ಬೇರೆ ಯಾರೂ ಆಗಿರದೆ ಸ್ವಯಂ ಮಹಾರುದ್ರನೇ ಆಗಿದ್ದ. ಮಹಾರುದ್ರನು ತನ್ನ ನಿಜ ರೂಪ ದರ್ಶನ ಮಾಡಿಸಿ ವರವನ್ನು ಕೇಳಲು ಹೇಳಿದ್ದು, ತಾನು ಪಾಶುಪತಾಸ್ತ್ರವನ್ನು ಬೇಡಿದ್ದು ಮತ್ತು ಪಡೆದದ್ದು, ಅದನ್ನು ಬಳಸುವ ತಂತ್ರ ವಿದ್ಯೆಯನ್ನು ಕಲಿತದ್ದು ಎಲ್ಲವನ್ನು ಸವಿಸ್ತಾರವಾಗಿ ತಿಳಿಸಿದ. ಮರುದಿನ ಮುಂಜಾನೆ ಮೊದಲ ದಿನ ಕಾಣಿಸಿಕೊಂಡಿದ್ದ ಬ್ರಾಹ್ಮಣನೇ ಪ್ರತ್ಯಕ್ಷನಾದ. ಅರ್ಜುನನು ಶಿವ, ಇಂದ್ರ, ಯಮ, ಕುಬೇರ, ವರುಣರಿಂದ ಅಸ್ತ್ರಗಳನ್ನು ಅನುಗ್ರಹ ಪೂರ್ವಕವಾಗಿ ಪಡೆದುದನ್ನು ಬ್ರಾಹ್ಮಣನಿಗೆ ವಿವರಿಸಿದ. ಅರ್ಜುನನ ಯಶಸ್ಸು ಕೇಳಿ ಬ್ರಾಹ್ಮಣ ಹಿರಿಹಿರಿ ಹಿಗ್ಗಿದ. ಇಂದ್ರನು ತನ್ನನ್ನು ಅಮರಾವತಿಗೆ ಆಹ್ವಾನಿಸಿದ್ದನ್ನು, ಮಾತಲಿಯ ಸಾರಥ್ಯದಲ್ಲಿ ರಥ ವಾಯುವೇಗದಲ್ಲಿ ಚಲಿಸಿದ್ದನ್ನು ತಿಳಿಸಿದ. ಭವ್ಯ ನಗರಿ ಅಮರಾವತಿಯನ್ನು ವರ್ಣಿಸಿ ಹೇಳಿದ. ಇಂದ್ರನ ರಥವು ಮನೋವೇಗಕ್ಕಿಂತ ಮಿಗಿಲಾಗಿ ಗಾಳಿಗಿಂತ ವೇಗವಾಗಿ ಚಲಿಸಿದಾಗ ತಾನು ದೃಢವಾಗಿ ಭದ್ರವಾಗಿ ರಥದಲ್ಲಿ ಕುಳಿತುದನ್ನು ಕಂಡು ಮಾತಲಿಯು ಪ್ರಶಂಸೆ ಮಾಡಿದ್ದನ್ನು ಮುಂದುವರೆದು ಇಂದ್ರನ
ರಾಜಧಾನಿ ಅಮರಾವತಿಯಲ್ಲಿನ ಕಣ್ಣು ಕೋರೈಸುವಂತಹ ಭವ್ಯ ಜೀವನವನ್ನು ವರ್ಣಿಸಿದ. ಥಳಥಳಿಸುವ ಮುತ್ತು ರತ್ನಗಳಿಂದ ನಿರ್ಮಾಣಗೊಂಡ ಭವ್ಯ ಅರಮನೆಗಳು ಅಲ್ಲಿದ್ದವು. ಅಲ್ಲಿದ್ದ ಪ್ರತಿಯೊಂದು ಮರವು ಪ್ರಾರ್ಥಿಸಿದವನು ಅಪೇಕ್ಷಿಸಿದ ಹಣ್ಣುಗಳನ್ನು ನೀಡುತ್ತಿತ್ತು. ಅಮರಾವತಿಯಲ್ಲಿ ನೆಲೆಸಿದ್ದ ದೇವತೆಗಳಿಗೆ ಆಯಾಸವೇ ಆಗುತ್ತಿರಲಿಲ್ಲ. ಅಲ್ಲಿ ವೃದ್ಧಾಪ್ಯವಾಗಲಿ ಸಾವಾಗಲಿ ಇರಲಿಲ್ಲ. ಅವರಲ್ಲಿ ಕೋಪವಾಗಲಿ ವೈರತ್ವವಾಗಲಿ ಇರಲಿಲ್ಲ. ಇಂದ್ರನು ಔದಾರ್ಯದಿಂದ ಸಿಂಹಾಸನದಲ್ಲಿ ತನ್ನನ್ನು ಪಕ್ಕ ಕುಳ್ಳಿರಿಸಿಕೊಂಡಿದ್ದನ್ನು ತಿಳಿಸಿದ. ಸ್ವರ್ಗಲೋಕದಲ್ಲಿ ತಾನು ಕಲಿತ ಸಮರ ಚಮತ್ಕಾರಗಳನ್ನು ವಿವರವಾಗಿ ನಿರೂಪಿಸಿದ. ದೇವತೆಗಳು ಕಲಿಸಿದ ಶಸ್ತ್ರವಿದ್ಯೆಯನ್ನು ಅರ್ಜುನ ಶ್ರದ್ಧೆಯಿಂದ ಕಲಿತಿದ್ದ. ಇದನ್ನು ತಿಳಿದು ದೇವೇಂದ್ರನಿಗೆ ಸಂತೋಷವಾಯಿತು. ಅರ್ಜುನ ಮುಂದುವರಿಸಿದ. ಒಂದು ದಿನ ಇಂದ್ರನು ಅರ್ಜುನನಿಗೆ ಹೇಳಿದ, ನೀನೀಗ ಅದಮ್ಯ ಅಸ್ತ್ರಗಳ ಅನುಪಮ ಒಡೆಯ. ದೇವತೆಗಳಿಂದಲೂ ನಿನ್ನನ್ನು ಸೋಲಿಸಲಾಗದು. ಪಾರ್ಥ, ಇದಕ್ಕೆ ನೀನೀಗ ಗುರುದಕ್ಷಿಣೆ ಸಲ್ಲಿಸಬೇಕಲ್ಲವೇ? ಗುರು ಇಂದ್ರನಿಗೆ ಗುರುದಕ್ಷಿಣೆ ಸಲ್ಲಿಸಲು ಅರ್ಜುನನು ಒಪ್ಪಿದ. ಏನದು ಗುರುದಕ್ಷಿಣೆ? ಇಂದ್ರನು ಅರ್ಜುನನಿಗೆ 3 ಕೋಟಿ ನಿವಾತ ಕವಚ ರಾಕ್ಷಸರ ಬಗ್ಗೆ ತಿಳಿಸಿದ. ದೇವತೆಗಳಿಗೆ ಮಹಾಕಂಟಕರಾಗಿದ್ದ ಈ ಅಸುರರನ್ನು ಸಂಹರಿಸುವಂತೆ ಇಂದ್ರನು ಹೇಳಿದ. ಹೀಗೆ ಹೇಳಿದ ಇಂದ್ರ ಅರ್ಜುನನಿಗೆ ಹೊಳೆವ ಕಿರೀಟವೊಂದನ್ನು ತೊಡಿಸಿದ. ಘೋರ ಕದನದಲ್ಲಿ ತಾನು ನಿವಾತ ಕವಚರನ್ನು ನಿರ್ನಾಮಗೊಳಿಸಿದ ಪ್ರಸಂಗವನ್ನು ಅರ್ಜುನನು ನಿರೂಪಿಸಿದ. ನಿವಾತ ಕವಚರ ನಗಾರಿಯ ಶಬ್ದಕ್ಕೆ ಸಾವಿರಾರು ಪ್ರಾಣಿಗಳು ಸಾಗರದೊಳಗೆ ಅಸುನೀಗಿದವು. ನಿವಾತ ಕವಚರು ಅಲೆಗಳಂತೆ ಬಂದರು. ಅರ್ಜುನನು ಅವರನ್ನೆಲ್ಲ ಯಮಪುರಿಗೆ ಕಳುಹಿಸಿದ. ಇದೆಲ್ಲವನ್ನು ಆಗಸದಲ್ಲಿ ನಿಂತು ನೋಡುತ್ತಿದ್ದ ಗಂಧರ್ವರು ಋಷಿಗಳು ಅರ್ಜುನನ ಪರಾಕ್ರಮ ಕಂಡು ರೋಮಾಂಚಿತರಾದರು. ನಿವಾತ ಕವಚರು ಮಾಯಾವಿದ್ಯೆಯನ್ನು ಪ್ರಯೋಗಿಸಿದರು. ರಾಕ್ಷಸರ ಪ್ರಾಬಲ್ಯವನ್ನು ಕಂಡು ಸ್ವಲ್ಪ ಕಾಲ ಸಾರಥಿ ಮಾತಲಿಗೆ ಮೂರ್ಛಿತನಾದ. ಅರ್ಜುನನು ನಿವಾತ ಕವಚರ ಮಾಯಾತಂತ್ರಗಳಿಂದ ಸೃಷ್ಟಿಸಿದ ಭ್ರಮೆಗಳನ್ನು ನಿವಾರಿಸಿದ. ಹಾದಿಯಲ್ಲಿ ಅಸುರರ ಮೃತದೇಹಗಳು ಅವರ ವಸ್ತ್ರಾಭರಣಗಳು ಚೆಲ್ಲಾಪಿಲ್ಲಿಯಾಗಿ ಬಿದ್ದಿದ್ದವು. ಅರ್ಜುನನ ರಥ ಚಲಿಸಲು ಅಸಾಧ್ಯವಾಯಿತು. ಮಾತಲಿಯು ರಥವನ್ನು ಮೇಲಕ್ಕೇರಿಸಿದನು. ರಾಕ್ಷಸರು ಧರೆಯ ಮೇಲೆ ಅಶ್ವದಳ ಮೊದಲಾದ ಸೇನಾಪಡೆಗಳ ಚಲನವಲನಗಳಿಗೆ ಅಡ್ಡಿಪಡಿಸಿದರು. ಅರ್ಜುನನು ಅಂತಿಮವಾಗಿ ಇಂದ್ರನಿಗೆ ಪ್ರಿಯವಾದ ವಜ್ರಾಯುಧವನ್ನು ಪ್ರಯೋಗಿಸಿದ. ನಿವಾತ ಕವಚರು ಹಾಗೂ ಬಾಹ್ಯಾಕಾಶದಲ್ಲಿ ಯುದ್ಧ ಮಾಡುತ್ತಿದ್ದ ಸಕಲ ಶತ್ರು ಪಡೆಯು ಸತ್ತು ಧರೆಗುರುಳಿದರು. ಅರ್ಜುನನು ನಿವಾತ ಕವಚರನ್ನು ಸಂಹರಿಸಿದ ಬಳಿಕ ಒಮ್ಮೆ ದೇವತೆಗಳ ನಿವಾಸವಾಗಿದ್ದ ನಗರವನ್ನು ಪ್ರವೇಶಿಸಿದ. ನಂತರ ಇಂದ್ರ ನಗರಿಯಾದ ಅಮರಾವತಿಗೆ ಹಿಂದಿರುಗಿದ. ಅರ್ಜುನನು ತನ್ನ ಯಾತ್ರೆಯ ಕಥೆಯನ್ನು ಮುಂದುವರಿಸಿದ. ಅಮರಾವತಿಗೆ ಹಿಂದಿರುಗಿ ಬರುವಾಗ ಅವನೊಂದು ನಗರವನ್ನು ಕಂಡನು. ಆ ನಗರವು ಸೂರ್ಯನಷ್ಟು ಪ್ರಕಾಶಮಾನವಾಗಿತ್ತು. ಪೌಲೋಮ ಮತ್ತು ಕಾಲಕಂಜರ ಎಂಬ ರಾಕ್ಷಸರು ಆ ನಗರದಲ್ಲಿದ್ದರು. ಅವರು ಮಾರಕ ಅಸ್ತ್ರಗಳನ್ನು ಹೊಂದಿದ್ದು ಅನಿರ್ಬಂಧಿತವಾಗಿ ಓಡಾಡುತ್ತಿದ್ದರು. ಮಾತಲಿಯು ಅರ್ಜುನನಿಗೆ ಈ ನಗರದ ವಿಷಯವನ್ನು ತಿಳಿಸಿದನು. ಮಹಾಭಾರತ ಮುಂದುವರಿಯಲಿದೆ. ಯಶೋಧ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಧನ್ಯವಾದಗಳು.